ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೆಯ ವಾಕ್ಯ. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವೂ ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ. ಈ ವಾಕ್ಯದಲ್ಲಿ ಮೋಶೆಯು ದೇವರು ಇಸ್ರಾಯೇಲ್ಯರನ್ನು ನಡೆಸಿಕೊಂಡು ಬಂದಂಥ ಬಗೆಯನ್ನ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಐಗುಪ್ತ ದೇಶದ 400 ವರ್ಷಗಳ ದಾಸತ್ವದಿಂದ ಬಿಡುಗಡೆಯನ್ನು ಉಂಟು ಮಾಡಿ ಇಸ್ರಾಯೇಲ್ಯರನ್ನು ವಿಶೇಷ ರೀತಿಯಲ್ಲಿ ನಡೆಸುವುದಕ್ಕೆ ಆರಂಭಿಸಿದಂಥ ದೇವರು ಅವರಿಗೋಸ್ಕರ ಕೆಂಪು ಸಮುದ್ರವನ್ನು ವಿಭಾಗಿಸಿದರು. ಆಕಾಶದಿಂದ ಮಣ್ಣವನ್ನು ಸುರಿಸಿ ಅವರ ಹಸಿವನ್ನು, ಬಂಡೆಯಿಂದ ನೀರು ಬರುವಂತೆ ಮಾಡಿ ಅವರ ದಾಹವನ್ನು ತೀರಿಸಿದರು. ಅಷ್ಟು ವರ್ಷಗಳು ಅವರು ಹಾಕಿದಂಥ ಬಟ್ಟೆ ಹಳೆಯದಾಗಲಿಲ್ಲ. ಅವರಿಗೆ ವಿರೋಧವಾಗಿ ಬಂದಂಥ ಯಾವ ಶತ್ರು ಕೂಡ ನಿಲ್ಲದೆ ಸೋತು ಹೋದರು. ಈ ರೀತಿಯಾಗಿ ಅನೇಕ ವಿಧಗಳಲ್ಲಿ ದೇವರು ಪ್ರತಿನಿತ್ಯವೂ ಕೂಡ ಅವರ ಜೀವಿತದಲ್ಲಿ ಅದ್ಭುತವನ್ನ ಮಾಡಿ ತಂದೆಯು ತನ್ನ ಮಗನನ್ನು ಹೇಗೋ ಹಾಗೆ ಅವರನ್ನು ಹೊತ್ತುಕೊಂಡು ಬಂದರು ಎಂಬುದಾಗಿ ಕಣ್ಣಾರೆ ಕಣ್ಣಂತ ಮೋಶೆಯು ಇದನ್ನ ಸಾಕ್ಷಿಯಾಗಿ ಹೇಳುತ್ತಾ ಇದ್ದಾನೆ. ಈ ದಿವಸಗಳಲ್ಲಿ ಈ ವರ್ಷವನ್ನು ನಾವು ಹಿಂತಿರುಗಿ ನೋಡಿದರೆ, ನಮ್ಮ ಜೀವಿತವನ್ನು ನಾವು ಹಿಂತಿರುಗಿ ನೋಡಿದರೆ, ದೇವರು ನಮ್ಮನ್ನು ಕೂಡ ಇದೇ ರೀತಿಯಾಗಿಯೇ ಹೊತ್ತುಕೊಂಡು ಬಂದಿದ್ದಾರೆ. ಅನೇಕ ಕಷ್ಟಗಳು ಬಂದರು, ಅನೇಕ ಇಕ್ಕಟ್ಟುಗಳು ಬಂದರು, ಜೀವಿತ ಬರಿದಾಗುವಂಥ ಅವಸ್ಥೆಗಳು, ಸೋಲುಗಳು, ಸಮಸ್ಯೆಗಳು, ವಿರೋಧಗಳು ಎದುರಾದರೂ ಕೂಡ ದೇವರು ಎಲ್ಲಿಯೂ ಕೂಡ ನಮ್ಮನ್ನ ಕೈ ಬಿಡದೆ ನಮ್ಮನ್ನ ಪೋಷಿಸಿ, ನಮ್ಮನ್ನ ಆಧರಿಸಿ, ನಮಗೆ ಬೇಕಾದನ್ನ ಕೊಟ್ಟು ನಮಗೆ ವಿರೋಧವಾಗಿ ಬರುವಂತವರನ್ನು ಹತ ಮಾಡಿ ವಿಶೇಷ ರೀತಿಯಲ್ಲಿ ಆಶೀರ್ವಾದವಾಗಿಯೂ ಸಂಪೂರ್ಣತೆಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಂತ ದೇವರಿಗೆ ನಾವು ಕೃತಜ್ಞತೆಯನ್ನ ಹೇಳುವಂತ ಋಣದಲ್ಲಿ ಇದ್ದೇವೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಹೊತ್ತುಕೊಂಡು ಬಂದಂತ ಬಗೆಯನ್ನು ನೆನೆಸಿ ಹೃದಯದಾಳದಿಂದ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಾದರೆ ಆತನು ಕೂಡ ಸಂತೋಷ ಪಡುತ್ತಾನೆ. ನನ್ನ ಮಕ್ಕಳು ನಾನು ಮಾಡಿದಂಥ ಉಪಕಾರಗಳನ್ನು ಮರೆಯದೆ ನನ್ನ ನೆನಪಿಸಿಕೊಂಡು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಇದ್ದಾರಲ್ಲ ಎಂಬುದಾಗಿ ಸಂತೋಷಪಟ್ಟು ವಿಶೇಷವಾದಂಥ ಅದ್ಭುತ ಕಾರ್ಯಗಳನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಿಶ್ಚಯವಾಗಿ ಮಾಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಹೊತ್ತುಕೊಂಡು ಬಂದಂಥ ಇದುವರೆಗೂ ನಡೆಸಿದಂಥ ವಿಧಗಳನ್ನು ಎಂದಿಗೂ ಕೂಡ ಮರೆಯದೆ ಅದರ ವಿಷಯವಾಗಿ ಪದೇ ಪದೇ ಅದನ್ನು ನೆನಪಿಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇರುವುದಾದರೆ ನಿಶ್ಚಯವಾಗಿ ದೇವರ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡಬಹುದು. ಆತನಲ್ಲಿ ಇನ್ನೂ ಕೂಡ ನೆಲೆಗೊಂಡಿದ್ದು ವಿಶೇಷವಾದಂಥ ಮೇಲುಗಳನ್ನು ಕೂಡ ಅನುಭವಿಸಬಹುದು ಎಂಬುದನ್ನು ತಿಳಿದು ಉಪಕಾರಗಳನ್ನು ಮರೆತು ಬಿಡದೆ ಕೃತಜ್ಞತೆ ಉಳ್ಳವರಾಗಿ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡಿ ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಇಸ್ರಾಯೇಲ್ಯರನ್ನಪ್ಪ ನೀನು ಯಾವ ರೀತಿಯಾಗಿ ತಂದೆಯು ಮಗನನ್ನು ಹೊರುವ ಹಾಗೆ ಹೊತ್ತುಕೊಂಡು ಬಂದಿಯೋ ಅದೇ ರೀತಿಯಾಗಿ ನೀನು ನಮ್ಮನ್ನು ಕೂಡ ಈ ದಿವಸಗಳಲ್ಲಿ ಹೊರುತ್ತಾ ಇದ್ದೀಯ. ಅದನ್ನು ನಾವು ಅರಿತಿದ್ದೇವೆ, ಅನುಭವಿಸಿದ್ದೇವೆ. ನಮ್ಮ ಜೀವಿತ, ನಮ್ಮ ಕುಟುಂಬವದಕ್ಕೆ ಸಾಕ್ಷಿಗಳಾಗಿವೆ. ಅಪ್ಪ ಸ್ತೋತ್ರ, ಹೃದಯದ ಆಳದಿಂದ ನಿನಗೆ ಅದರ ವಿಷಯವಾಗಿ ಅಪ್ಪ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಒಂದು ಉಪಕಾರಗಳನ್ನು ಕೂಡ ಮರೆಯದೆ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನೀನಿಲ್ಲದೆ ಹೋಗಿದ್ದರೆ ಅಪ್ಪ ನಮ್ಮ ಜೀವಿತ ನಾಶವಾಗಿ ಹೋಗಬೇಕಾಗಿತ್ತು. ನೀನು ಇದ್ದದ್ದರಿಂದಲೇ ಅಪ್ಪ ನಾವು ಕೂಡ ಇಂದು ಇದ್ದೇವೆ, ಜಯಶಾಲಿಗಳಾಗಿ ನಿಂತಿದ್ದೇವೆ. ಆಶೀರ್ವಾದಗಳಲ್ಲಿಯೂ ಮೇಲುಗಳಲ್ಲಿಯೂ ಅಪ್ಪ ಸಂತೋಷ ಪಡುತ್ತಾ ಇದ್ದೇವೆ. ನಿನಗೆ ಇದರ ಪೂರ್ಣ ಮಹಿಮೆ ಸಲ್ಲಲಿ ಕರ್ತನೆ. ಜೀವಿತಗಳನ್ನು ಆಶೀರ್ವದಿಸು. ಇನ್ನು ಮುಂದೆಯೂ ಕೂಡ ವಿಶೇಷ ರೀತಿಗಳಲ್ಲಿ ಮುನ್ನಡೆಸಿ ಆಶೀರ್ವದಿಸಿ ಸಕಲ ಸಂಪೂರ್ಣತೆಯನ್ನು, ಸಂತೃಪ್ತಿಯನ್ನು ಅನುಭವಿಸುವಂತೆ ಜೀವಿತಗಳನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾನೆ. ನೀನು ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯನ್ನು ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.